ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವೈಕುಂಠ ಏಕಾದಶಿ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಒಂದಿನ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಾನು ಹೋಗಿದ್ದ ದೇವಸ್ಥಾನ ಯಾವುದು, ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ತುಂಬ ದಿನದಿಂದ ಹೋಗ್ಬೇಕು ಅನ್ಕೊತಿದ್ದೆ. ಸೊ ಇವತ್ತು ಹೋಗಿದ್ದೀನಿ. ಯಾವ ದೇವಸ್ಥಾನ ಅಂತ ಮುಂದೆ ವ್ಲಾಗ್ ನೋಡಿ ಹೇಳ್ತೀನಿ. ಈ ದೇವಸ್ಥಾನ ನೋಡಿದ ತಕ್ಷಣ ಕೆಲವರಿಗೆ ಗೊತ್ತಾಗಿರುತ್ತೆ. ಅರಸೀಕೆರೆಯಲ್ಲಿರೋದು ಚಿಕ್ಕ ತಿರುಪತಿ ಅಂತಲೇ ಫೇಮಸ್ ಆಗಿದೆ, ಮಲೆಕಲ್ಲು ತಿರುಪತಿ ಬೆಟ್ಟ. ಸೊ ಬೆಟ್ಟ ಏನು ಹತ್ತಕ್ಕಾಗಲ್ಲ ಅಂತ ಗೊತ್ತಿತ್ತು. ಸೊ ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ಏಕಾದಶಿ ದಿನ ಹೋಗ್ಬೇಕಂತ ಅನ್ಕೊತಿದ್ದೆ. ಅರಸೀಕೆರೆಗೆ ಬಂದು, ಅರಸೀಕೆರೆಯಲ್ಲಿ ಬಸ್ ಇರುತ್ತೆ, ಬಟ್ ನಾವು ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಬಸ್ ಇರಲಿಲ್ಲ. ಆಟೋದಲ್ಲಿ ಬಂದ್ವಿ. ನಾವು 7:30 ಅಷ್ಟು 8 ಗಂಟೆ ಅಷ್ಟೊತ್ತಿಗೆ ಹೋಗಿದ್ವಿ. ಆಗ್ಲೇ ಎಷ್ಟು ಜನ ಅಂದರೆ ಸಿಕ್ಕಾಬಟ್ಟೆ ಕಾರು ಬೈಕು ಎಲ್ಲ ಬಂದಿತ್ತು. ನೋಡಿ, ಈ ಥರ ಎಲ್ಲ ಜಾತ್ರೆ ಥರನೇ ಮಾಡ್ತಾರೆ ಅಲ್ಲಿ. ನನಗೆ ಗೊತ್ತಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ. ಆಟ ಸಾಮಾನುಗಳು ಸದ್ಯ ಮಕ್ಕಳು ಕರ್ಕೊಂಡು ಹೋಗಿರಲಿಲ್ಲ. ಕರ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ನಿಜವಾಗ್ಲೂ ಎಲ್ಲ ಬೇಕು ಅನ್ನೋರು. ಒಳಗಡೆ ಎಂಟ್ರಿ ಆಗುವಾಗಲೇ ಈ ಥರ ಎಲ್ಲ ಫಸ್ಟಿಗೆ ಅಂಗಡಿ ಎಲ್ಲ ಹಾಕ್ಕೊಂಡಿರ್ತಾರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ತುಂಬ ಇದೆ, ಬಟ್ ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಇಲ್ಲ, ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಟೈಮ್ ಇಲ್ಲ. ಆದಷ್ಟು ಇನ್ನು ಹೊಸ ವರ್ಷದಿಂದ ಪೂರ್ತಿ ದಿನ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಇಲ್ಲೆಲ್ಲ ಇವಾಗಷ್ಟೇ ಬಂದು ಹಾಕೋತಿದ್ರು. ತಿರುಪತಿಯಿಂದ ಈ ದೇವಸ್ಥಾನದಿಂದ ಡೈರೆಕ್ಟು ಬೆಟ್ಟ ಕಾಣುತ್ತೆ. ಎಷ್ಟು ದೊಡ್ಡ ಬೆಟ್ಟ. ಫಸ್ಟೆಲ್ಲ ನಮ್ಮ ಮಮ್ಮಿ ಅವರೆಲ್ಲ ಹತ್ತುತ್ತಿದ್ರಂತೆ. ನಮ್ಮ ಮಮ್ಮಿದು ಅರಸೀಕೆರೆ ಆಗಿರೋದ್ರಿಂದ ಅವರು ಯಾವಾಗಲೂ ಇಲ್ಲೆಲ್ಲ ಬಂದು ಬೆಟ್ಟ ಎಲ್ಲ ಹತ್ತವ್ರಂತೆ. ನಮ್ಮ ಕೈಲಂತೂ ನಿಜವಾಗ್ಲೂ ಆ ಬೆಟ್ಟ ನೋಡಿನೇ ಸುಸ್ತಾಗೋಯ್ತು. ಇದನ್ನು ಇಷ್ಟೊಂದು ದಿನ ಎಷ್ಟು ಟೈಮ್ ಬೇಕಪ್ಪ ಹತ್ತಕ್ಕೆ ಅಂತ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಯಾರೆಲ್ಲ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಬುಕ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಯಾವ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಹಾಕಿರ್ತೀನಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಅಡ್ರೆಸ್ ಹೇಳಿದ್ರೆ ನಾನು ಹೇರ್ ಆಯಿಲ್ನ ಕಳಿಸ್ಕೊಡ್ತೀನಿ. ನೋಡಿ, ನಾವು ಹೋಗೋದು 8 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಎಷ್ಟು ಜನ ಬಂದಿದ್ದರು ಅಂದರೆ ಫುಲ್ಲು ರಶ್ ಆಗಿತ್ತು. ಅದಾದಮೇಲಿಂದ ಅಂತೂ ಇನ್ನೂ ತುಂಬ ರಶ್ ಆಗಿತ್ತು. ನಮಗೆ ಎಷ್ಟು ಪರವಾಗಿಲ್ಲ, ಒಂದು ಹಾಫ್ ಆನ್ ಅವರಿಗೆ ಒಳಗಡೆ ಎಂಟ್ರಿ ಆದ್ವಿ. ಈ ಥರ ಎಲ್ಲ ಚೆನ್ನಾಗಿ ಮಾಡಿದರು ಡಿಸೈನ್ ಎಲ್ಲ. ರಶಲ್ಲಿ ನಿಂತಿರ್ಬೇಕಾದ್ರೆ ಎಲ್ಲ ದೇವಸ್ಥಾನಗಳಲ್ಲೂ ಪ್ರಾಬ್ಲಮ್ ಏನಂದರೆ, ನಾವು ದೇವಸ್ಥಾನದ ಅರ್ಚಕರ ಕಡೆಯವರು, ಅವ್ರ ಕಡೆಯವರು, ಇವ್ರ ಕಡೆಯವರು ಅಂತ ಮಧ್ಯೆ ಎಂಟ್ರಿ ಆಗ್ಬಿಡ್ತಾರೆ. ನಾವು ಇಲ್ಲಿ ನೋಡಿ, ಇದೇ ಬೆಟ್ಟ ಕಾಣಿಸ್ತಿದೆಯಲ್ಲ, ಎಷ್ಟು ದೊಡ್ಡ ಬೆಟ್ಟ. ಹತ್ತುವಾಗಂತೂ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಅನಿಸುತ್ತೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕೆ, ಪ್ಲೇಸ್ಗಳಿಗೆ ಹೋಗೋಕ್ಕೆ ನನಗೂ ಖುಷಿಯಾಗುತ್ತೆ. ಥ್ಯಾಂಕ್ ಯು.